ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ಬ್ಲಾಗ್ಸ್. ಆಯಿತು ಗೌರಿ, ಆಯಿತು ಕೊಟ್ಟಿದ್ದೀನಿ. ಬಂದಿದೆಯಾ? ಆಯಿತು. ಕ್ಯೂಟಿ ಪ್ರೀತಿ ಕೊಡೋಕೆ ಬಂದಿದೆ. ಕೊಟ್ಟಿದ್ದೀನಿ. ಪ್ರೀತಿ ಕೊಡ್ತಾ ಇದೆ. ಗೌರಿ ಗೌರಿ ಸೋಮ ಗೌರಿ. ಇವತ್ತು ಬೆಳಗ್ಗೆನೇ ಗೌರಿ ಮನೆ ಮುಂದೆ ಬಂದು ನಿಂತ್ಕೊಬಿಟ್ಟಿತ್ತು. ಆ್ಯಂಡ್ ನಾನು ಹೋಗ್ತಾ ಇದ್ದೀನಿ, ನಾನು ಹಿಂದೆ ಮುಂದೆ ಬರ್ತಾ ಇದ್ದೆ. ನಾನು ಬರ್ತೀನಿ ಮನೆಗೆ ಬರ್ತೀನಿ ಅಂತ. ಸೊ ಸ್ವಲ್ಪ ಅದಕ್ಕೂ ಇಷ್ಟ ಆಗೋಂಗೆ ನಮ್ಮ ಮನೇಲಿ ಬಿಟ್ಕೊಂಡೆ. ಅದಕ್ಕೆ ನಮ್ಮ ಮನೇಲಿ ಇರೋವಂಥ ಹುಲ್ಲು ತಿನ್ನೋಕ್ಕೆ ಇಷ್ಟ. ನಾನು ಊಟ ಕೊಡೋದಲ್ಲದೆ ಮತ್ತು ಹುಲ್ಲು ತಿನ್ನೋದು ಇಷ್ಟ. ಸೊ ಹುಲ್ಲು ತಿಂತಾ ಇದೆ ಆರಾಮಾಗಿ. ಆ್ಯಂಡ್ ಈ ಕಡೆಯೂ ಸಹಿತ ಕಾಗೆಗಳು ಅವರು ತಿಂತಾಯಿದ್ರು. ನಂಗೆ ಬೆಳಗ್ಗೆ ಮುಂಚೆ ನಮ್ಮ ಮನೇಲಿ ಈ ಒಂದು ಥಿಂಗ್ಸ್ ನೋಡ್ತೀನಲ್ಲ, ಇದೇ ನನ್ನ ಇಡೀ ದಿನ ಖುಷಿಯಾಗಿರೋಕ್ಕೆ ಕಾರಣ. ಬಿಕಾಸ್ ಸ್ಟಾರ್ಟ್ ಆಗೋದೇ ಈ ಒಂದು ಮುದ್ದು ಪ್ರಾಣಿಗಳ ಜೊತೆಗೆ. ಸೋನಿ ಗೌರಿ ನೋ 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 ನೋ. ಆ್ಯಕ್ಚುಲಿ ಇಷ್ಟೊತ್ತಿಗೆ ನಾನು ಸ್ನಾನ ಮಾಡಿ ಪೂಜೆ ಮಾಡಬೇಕಾಗಿತ್ತು. ಗೌರಿ ಬಂದವರಿಂದ ಆಟ ಆಡ್ತಾ ಇಲ್ಲೇ ಸೂರ್ಯ ನಮಸ್ಕಾರ ಆಗೋಗಿದೆ ನನಗೆ, ಸೂರ್ಯನ ನೋಡ್ತಾನೆ. ಸೊ ಇದು ಆ್ಯಕ್ಚುಲಿ ನಮ್ಮ ಮನೆಯ ಒಂದು ಬೆಳಗ್ಗಿನ ವಾತಾವರಣ. ಚೆಂದ ಅನಿಸುತ್ತೆ. ಅದು ನೋಡಿ, ನನಗೆ ಗಾರ್ಡನರೇ ಬೇಡ ಕ್ಲೀನ್ ಮಾಡೋಕ್ಕೆ. ತಾನೇ ನಮ್ಮ ಮನೇಲಿ ಇದ್ದಿದ್ದು ಬ್ಯಾಡಾಗಿದ್ದು ಹುಲ್ಲೆಲ್ಲ ಇರುತ್ತೆ, ನಾವು ಕೀಳಬೇಕು ಅಂತಿರ್ತೀವಲ್ಲ, ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದೆ. ಈ ಕಡೆಯೂ ನಾನು ಅದಕ್ಕೆಲ್ಲದಕ್ಕೂ ಊಟ ಹಾಕಿದ್ದೀನಿ ಪಕ್ಷಿಗಳಿಗೆ, ಅದನ್ನು ಊಟ ಮಾಡ್ತಾ ಇದೆ. ಈಶನ್ ಸ್ಕೂಲಿಗೆ ಬೇರೆ ಹೋಗ್ಬೇಕು, ಇವತ್ತು ಪ್ರಾಜೆಕ್ಟ್ ವರ್ಕ್ ಇದೆ ಅಂತ ಹೇಳ್ಕೊಂಡು 7:30 ಆಗಿತ್ತು. ಅಷ್ಟೊತ್ತಿಗೆ ಕಳಿಸ್ಕೊಟ್ಟೆ. ಅದಕ್ಕೆ ಬಾಯ್ ಅಂತೇಳಿ. ಗೌರಿ 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 ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಕೂತ್ಕೊಂಡ್ರೆ ಇಲ್ಲಿ ಇವು ಬೇರೆ ಸಾಟರ್ಡೇ ಅಲ್ಲ, ನಂತು ನೀಲಾಂಜನ ಸಮಭಾಸಂ ರವಿಪುತ್ರ ಮೇಮಾಗ್ರಜಂ ಚಾರ್ಯ ಮಾತಂಡ ಸಂಭುತಂ ತಂ ನಮಾಮಿ ಶನೇಶ್ವರಂ ಅಂತ ಹೇಳ್ಬಿಡ್ತೀನಿ. ಯಾವಾಗಲೇ ನಾನು ಕಾಗೆ ನೋಡಿದ್ರು, ಎಸ್ಪೆಷಲಿ ನಮ್ಮ ಮನೇಲಿ ಊಟ ಮಾಡ್ತಾ ಇರೋದು ನೋಡಿದಾಗ ಈ ಒಂದು ಮಂತ್ರನ ಹೇಳ್ಕೊತೀನಿ. ಸೊ ದಟ್ ನನಗೆ ಶನಿ ದೇವರೇ ಬಂದು ಬ್ಲೆಸ್ಸಿಂಗ್ ಮಾಡೋಗ್ತಾರೆ ಅಂತ ನಾನು ಅಂದ್ಕೊಳೋದು. ಆ್ಯಂಡ್ ಅವ್ರದ್ದಾದ್ಮೇಲೆ ಇವರು, ನಾನು ಕಡಿಮೆ ಇಲ್ಲ ಅಂತ ಇವು ಕ್ಯೂಟಾಗಿ ಬಂದು ಏನು ಸಿಗ್ತಿದೆಯೋ ಗೊತ್ತಿಲ್ಲ, ನೆಲದ ಮೇಲೆ ಎಲ್ಲ ಅಂತೂ ಕ್ಲೀನ್ ಆಗಿದೆ. ನೆಲ ಬಂದುಬಿಟ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ ಮನೆ ಮಾರ್ನಿಂಗ್ಗೆ. ಇದು ಆದರೂ ಅದರಲ್ಲೇ ಏನೋ ಕುಸು ಮಾಡ್ಕೊಂಡು ಬರ್ತಿದ್ದಾವೆ. ಇನ್ನು ಅಡುಗೆ ಮನೇಲಿ ಏನು ಕಡಿಮೆ ಇಲ್ಲ. ಇದು ಕದ್ದು ಮುಚ್ಚಿ ಬಾಳೆಹಣ್ಣು ತಿನ್ನೋಕ್ಕೆ ಬಂದಿದೆ. ಇಲ್ಲೊಂದು ಕ್ಯೂಟಿ ನೋಡ್ಬೋದಾ, ಕಾಣಿಸ್ತಿದೆಯಾ ಅಲ್ಲಿ? ಇದೂ ಅಷ್ಟೇ. ಸೊ ಫಾಸ್ಟಾಗಿ ಇವತ್ತು ತುಂಬ ಸಿಂಪಲ್ಲಾಗಿ ಒಂದು 5 ಮಿನಿಟ್ಸಲ್ಲಿ ಪೂಜೆ ಮಾಡಿದ್ದೀನಿ, ದೀಪ ಹಚ್ಬಿಟ್ಟು ಅಷ್ಟೇ. ಯಾಕಂದರೆ ಸ್ಕೂಲಿಗೆ ಹೋಗಬೇಕು ಅಂತ ಹೇಳ್ಕೊಂಡು. ನಮ್ಮೂರಲ್ಲಿ ಮಳೆ ಸ್ಟಾರ್ಟ್ ಆಗೋಗಿದೆ, ಫುಲ್ಲಿ ಜೋರು ಮಳೆ, ಬಿಡ್ತಾನೆ ಇಲ್ಲ, ಕಂಟಿನ್ಯೂಸ್ಲಿ ಮಳೆ ಹೊಡಿತಾ ಇತ್ತು. ನಾವು ಇನ್ನೇನು ರೆಡಿಯಾಗಿ ಹೊರಡಬೇಕು ಅನ್ನೋಷ್ಟು ತನಕ. ಸೊ 9:15ಗೆ ಬನ್ನಿ ಅಂತ ಹೇಳಿದ್ರು ಸ್ಕೂಲಲ್ಲಿ. ಅವ್ಳು ಮ್ಯಾಥ್ಸ್ ಫೇರ್ ಇರೋದ್ರಿಂದ ನಾನು ಮನೆ ಹೊರಡ್ಬೇಕಾದ್ರೆ 9 ಗಂಟೆ ಆಗಿದೆ. ಸೊ ಇನ್ನೊಂದು 15-20 ನಿಮಿಷದಲ್ಲಿ ಹೋಗಿ ತಲುಪ್ತೀವಿ. ಅಷ್ಟೇ ಇದೆ, ಒಂದು 10 ಕಿಲೋಮೀಟರ್ಸ್ ಇದೆ ಏನೋ ನಮ್ಮ ಮನೆಯಿಂದ. ಸೊ ಹೋಗ್ತಾ ಇದ್ದೀವಿ. ಆದರೆ ಮಳೆ ಮಾತ್ರ ಬಿಡ್ತಾನೆ ಇಲ್ಲ. ನೋಡ್ತಿದ್ಯಾ, ಇದು ನಮ್ಮೂರಿನ ಒಂದು ಗಣಪತಿ ಕೆರೆ, ಫೇಮಸ್ ಗಣಪತಿ ದೇವಸ್ಥಾನದ ಪಕ್ಕಕ್ಕೆ ಇರುವಂಥ ಒಂದು ಕೆರೆ. ಸೊ ಫಸ್ಟ್ ಟೈಮ್ ನಾನು ಈಶನ್ ಸ್ಕೂಲಿಗೆ ಯಾವ್ದಾರೋ ಈ ಥರ ಒಂದು ಫಂಕ್ಷನ್ ಟೈಮಲ್ಲಿ ಹೋಗ್ತಾ ಇರೋದು. ಬರೀ ಫೀಸ್ ಕಟ್ಟಲಿಕ್ಕೆ ಈ ಥರ ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗಿ ಬಂದಿದ್ದೆ. ಬಟ್ ಏನು ನಡೀತಿದೆ ಸ್ಕೂಲಲ್ಲಿ, ಏನಿದೆ ಅಂತ ಗೊತ್ತಿಲ್ಲ. ನನಗೂ ತುಂಬ ಕ್ಯೂರಿಯಾಸಿಟಿ ಅವ್ರ ಜೊತೆಗೆ. ಏನು ಮಾಡ್ತಾಳೆ ಸ್ಕೂಲಲ್ಲಿ, ಹೇಗಿರುತ್ತೆ, ಹೇಗೆ ಅಲ್ಲೆಲ್ಲ ಫಂಕ್ಷನ್ಸ್ಗಳು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಅವಳಿಗಿಂತ ಜಾಸ್ತಿ ನನಗೇ ಇತ್ತು.
observe vibration in your brain. ನನಗೆ ಅವ್ರ ಸ್ಕೂಲ್ ಅಸೆಂಬ್ಲಿ ತುಂಬ ಇಷ್ಟ ಆಯಿತು. ಸ್ಕೂಲ್ ಅಸೆಂಬ್ಲಿಲಿ ಲಾಸ್ಟ್ ಇನ್ನೇನು ಮುಗೀತು ಅಂತ ಹೇಳೋ ಟೈಮಲ್ಲಿ ಒಂದು 5 ಮಿನಿಟ್ಸ್ ಕಂಪಲ್ಸರಿಯಾಗಿ ಎಕ್ಸೇಲ್ ಇನ್ಹೇಲ್ ಅಂತ ಹೇಳ್ಕೊಂಡು ಮೆಡಿಟೇಷನ್ ಮಾಡಿಸ್ತಿರೋದು ಡೈಲಿ ಇರುತ್ತಂತೆ. ನಾಳಿರೋ ಒಂದು ಹುಡುಗರಿಗೆ ಕೇಳಿದೆ, ಇದು ಡೈಲಿನೂ ಇದೆ ಹಿಂಗೆ ಮಾಡಿಸ್ತಾರೆ ಅಸೆಂಬ್ಲಿ, ಇವತ್ತೊಂದೇನೋ ಸ್ಪೆಷಲ್ ಅಂತ ಕೇಳಿದ್ರೆ, ಇಲ್ಲ ಡೈಲಿನೂ ನಮಗೆ ಈ ಥರ 9:30 9:20 ಹೀಗೆ ಮಾಡಿಸ್ತಾರೆ ಅಂತ ಅಂದರು. ಖುಷಿ ಆಯಿತು. ಸೊ ಇವಾಗ ಮ್ಯಾಥ್ಸ್ ಫೇರ್ ಸ್ಟಾರ್ಟ್ ಆಯಿತು. ನನ್ನ ಮಗಳು ಸಹಿತ ಕ್ಯೂಬ್ ಆಗಿ ಬಂದಿದ್ದಾಳೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಕ್ಯೂಬ್ಸ್ ಎಲ್ಲ ಕಾಣುತ್ತೆ. ನನ್ನ ಮಗಳು ಚಿಕ್ಕ ಕ್ಯೂಬ್ ಆ ಕಡೆ ಇದ್ದಾಳೆ. ಲಡ್ಡ ನಿಂತ್ಬಿಟ್ಟಿದ್ದಾರೆ. ಬರ್ತಾಳೆ ತಡೀರಿ ಈ ಕಡೆ. ಹಾಂ, ಕಾಣಿಸ್ತಿದ್ಯಾ? ಸೊ ರ್ಯಾಂಪ್ ವಾಕ್ ಮಾಡ್ತಾಳೆ ಕ್ಯೂಟಾಗಿ. ಸೊ ಎಲ್ಲ ರೀತಿಯಿಂದ ಮ್ಯಾಥ್ಸ್ ಅಲ್ಲಿರೋವಂಥ ಎಲ್ಲ ಏನು ಶೇಪ್ಸ್ ಇದೆ ಆ ಶೇಪ್ಸಿಂದು ಫ್ಯಾನ್ಸಿ ಡ್ರೆಸ್ ಇತ್ತು. ಸೊ ನನಗೆ ಕೊಟ್ಟಿರೋ ಟಾಪಿಕ್ಕು ಕ್ಯೂಬ್ ಆಗಿತ್ತು. ಸೊ ನಾನು ಆ ಥರ ಕ್ಯೂಬ್ ಮಾಡಿದ್ದೀನಿ. ನಾನು ಅವಳ ಸೈಜಿಗೆ ತಕ್ಕಂಗೆ ಮಾಡಿದ್ದೀವಿ ನಾನು ಅಮ್ಮ ಸೇರಿಕೊಂಡು. ನನಗೆ ಅಷ್ಟು ದೊಡ್ಡ ಬಾಕ್ಸ್ ಅಂದ್ಕೊಂಡ್ವಿ, ಮತ್ತು ಅವಳಿಗೆ ಹೆವಿ ಆಗುತ್ತೆ, ಹೋಲ್ಡ್ ಮಾಡೋಕ್ಕಾಗತ್ತೋ ಇಲ್ಲೋ ಡೌಟ್ ಬಂದುಬಿಟ್ಟು ಚಿಕ್ಕ ಬಾಕ್ಸ್ ಅವಳೆಷ್ಟು ಸೈಜ್ ಇದ್ದಾಳೆ ಅಷ್ಟೇ ಸೈಜಲ್ಲಿ ಬಾಕ್ಸಲ್ಲಿ ಮಾಡಿರೋದು. ಸೊ ಕಾಣಿಸ್ತೀವಿ, ಇಲ್ಲಿ ಬಂದು ನೋಡಿ ನನ್ನ ಮಗಳು ಈಶಾ. ಮೇಲ್ಗಡೆ ತಲೆಗೂ ಸಹಿತ ಕ್ಯೂಬ್ ಥರನೇ ಬಾಕ್ಸ್ ಮಾಡಿದ್ದೀವಿ. ಸೊ ಎಲ್ಲ ರೀತಿಯೂ ನೀವು ಶೇಪ್ಸ್ ನೋಡ್ಬೋದು ಅಲ್ಲಿ. ಈ ಫುಲ್ ಒಂದು ಕಂಪ್ಲೀಟ್ಲಿ 1 hour 1.5 hour ಇತ್ತು ಎಲ್ಲ ಪ್ರೋಗ್ರಾಮ್ಸು. ಫಸ್ಟ್ ಈ ಥರ ಫ್ಯಾಷನ್ ಶೋ, ರ್ಯಾಂಪ್ ವಾಕ್ ಥರ ಎಲ್ಲ ಶೇಪ್ಸಿಂದ ರ್ಯಾಂಪ್ ವಾಕ್ ಮಾಡಿದರು. ಅದಾದಮೇಲೆ ಒಂದು ರಾಶಿ ಪ್ರೋಗ್ರಾಮ್ಸು, ಸ್ಕಿಟ್ಟು, ಮ್ಯಾಜಿಕ್ ಶೋ ಎಲ್ಲ ಇತ್ತು. ನಾ ಎಲ್ಲದನ್ನು ಫುಟೇಜ್ ತಗೊಳಕ್ಕಾಗಿಲ್ಲ, ಸ್ವಲ್ಪ ಗ್ಲಿಮ್ಸ್ ಅಷ್ಟೇ ತಗೊಂಡಿನಿ ಅಷ್ಟೇ. ಅಂತೂ ಇಂತೂ ನನ್ನ ಮಗಳು ಪರ್ಫೆಕ್ಟಾಗಿ ಹೆಂಗೆ ಹೇಳ್ಕೊಟ್ಟಿದ್ದಾರೆ, ಎಲ್ಲೇ ಯಾವ್ಯಾವ ಪೊಸಿಷನಲ್ಲಿ ಹೋಗಿ ನಿಂತ್ಕೋಬೇಕು ಅದೇ ಪೊಸಿಷನಲ್ಲಿ ನಿಂತ್ಕೊಂಡು ನೀಟಾಗಿ ಆ ಡಿಸಿಪ್ಲೀನಲ್ಲಿ ಹೋಗ್ತಿದ್ದಾಳೆ ವಾಪಸ್. ಖುಷಿ ಆಯಿತು. ವಾವ್, ಇಷ್ಟು ಡಿಸಿಪ್ಲಿನ್ ನನ್ನ ಮನೇಲೂ ತೋರಿಸ್ಲಪ್ಪ ದೇವರೇ ಅಂತ ಅಂದ್ಕೊಂಡೆ ನೋಡಿದ ಕೂಡಲೇ. ನೆಕ್ಸ್ಟ್ ಹೀಗೇ ಡಿಫ್ರೆಂಟ್ ಶೇಪ್ಸ್, ಬೇರೆ ಎಲ್ಲ ಶೇಪ್ಸ್ಗಳು ಸಹಿತ, ಕೋನ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಹಾಫ್ ಸ್ಪಿಯರ್, ಇವೆಲ್ಲ ಶೇಪ್ಸ್ ಫ್ಯಾಷನ್ ಶೋನು ನಡೀತು. ಸೊ ಇದೇ ಎಲ್ಲ ಪ್ರೈಮರಿ ಸೆಕ್ಷನ್ಸ್ಗಳಿಗೆ ಈ ಥರ ಕೊಟ್ಟಿದ್ರು. ನೋಡ್ಬೋದು ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅನ್ಬೋದು. ಮ್ಯಾಥ್ಸೇ ಒಂದು ಬೋರಿಂಗ್ ಸಬ್ಜೆಕ್ಟ್ ಅಂತ ಅಂದ್ಕೊಂಡ್ರೆ ಇವ್ರು ಮ್ಯಾಥ್ಸ್ನು ಇಷ್ಟು ಕ್ರಿಯೇಟಿವ್ ಆಗಿ ಮ್ಯಾಥ್ಸ್ ಫೇರ್ ಅಂತ, ಇದು ಆ್ಯನ್ಯುವಲ್ ಡೇ ಅಲ್ಲ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಇದು ಆ್ಯನ್ಯುವಲ್ ಡೇ ಅಲ್ಲ, ಇದು ಆ್ಯಕ್ಚುಲಿ ಮ್ಯಾಥ್ಸ್ ಫೇರ್ ಅಂತ, ಮ್ಯಾಥ್ಸ್ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಅಂತ ಒಂದು ಸ್ಯಾಟರ್ಡೇ ಕೊಟ್ಟಿರೋವಂಥ ಒಂದು ಕಾನ್ಸೆಪ್ಟ್ಗಳು. ನನಗೆ ಖುಷಿ ಆಯಿತು. ನಾವೆಲ್ಲ ಸಣ್ಣಕ್ಕಿರ್ತೆಲ್ಲ ಇರಲಿಲ್ಲ, ಇವೆಲ್ಲ ನೋಡಿ ಖುಷಿ ಆಗ್ತಿದೆ ನನಗೆ. ಜಸ್ಟ್ ಈ ಥರ ಶೇಪ್ಸ್ಗಳಿಂದು ಫ್ಯಾಷನ್ ಶೋ ಅಷ್ಟೇ ಇರಲಿಲ್ಲ, ಬೇರೆ ಬೇರೆ ಡ್ಯಾನ್ಸ್ಗಳು, ಆ ಡ್ಯಾನ್ಸ್ಗಳಲ್ಲಿ ಪಜಲ್ಸ್ ಬೇರೆ. ಸೊ ಇಲ್ಲೆಲ್ಲ ಈ ಥರ ಎಲ್ಲ ಪಜಲ್ಸ್ ತೊಗೊಬಂದಿರೋರು, ಅವ್ರು ಕ್ವಶನ್ ಮಾರ್ಕ್ ಹಾಕಿರೋರು. ನಮಗೆ ಲಾಸ್ಟಿಗೆ ಆನ್ಸರ್ ಮಾಡಬೇಕಾಗಿತ್ತು ಏನಿತ್ತು ಆ ಪಜಲಲ್ಲಿ, ಅಥವಾ ಏನೋ ಕೂಡ್ಸೋದು, ಮೈನಸ್ ಮಾಡೋದು, ಈ ಥರದ್ದೆಲ್ಲ. ಸೊ ಡ್ಯಾನ್ಸ್ ಮಾಡಿಬಿಟ್ಟು ಅವ್ರು ನಮಗೆ ಕ್ವಶನ್ ನಮ್ಮ ತಲೆಯೊಳಗೆ ಹುಳ ಹಾಕಿದ್ರು ಏನು ಎಂತ ಅಂತೇಳಿ. ಸೊ ವೆರಿ ನೈಸ್. ಅದ್ರ ಜೊತೆಗೆ ಎಲ್ಲ ಕಡೆ ಸ್ಟಾಲ್ಗಳಿತ್ತು, ಯಾವ್ಯಾವ ದೇಶದಲ್ಲಿ ಮ್ಯಾಥ್ಸ್ನ ಯಾವ್ಯಾವ ರೀತಿ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಅಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಅಲ್ಲಿ ಆ ಕಡೆ ಎಲ್ಲ ಕಡೆನೂ ಇತ್ತು. ನಾವು ಒಂದೊಂದು ಸ್ಟೋರಿಗೆ ಹೋಗಿ ಸ್ಟ್ಯಾಂಪ್ ಮಕ್ಕಳಿಗೆಲ್ಲ ವೀಸಾ ಥರ ಸ್ಟ್ಯಾಂಪು ಹಾಕಿ ಕೊಡೋ ಹಂಗೆ ಒಂದು ಆಪ್ಷನ್ ಕೊಟ್ಟಿದ್ರು. ಆ್ಯಂಡ್ ನಂಗೆ ತುಂಬ ಖುಷಿಯಾಗಿದ್ದು ಅಲ್ಲಿರೋ ಅವ್ರದ್ದು ಹೆಡ್ ಮ್ಯಾಮಿನ ನಾಯಿಗಳು. ಅವ್ರು ಆರಾಮ ಮಕ್ಳ ಮಧ್ಯೆ ಅಡ್ಡಾಡ್ತಿರ್ತಾರೆ, ಕ್ಯೂಟ್ ಅನಿಸುತ್ತೆ. ಆ್ಯಂಡ್ ಎಷ್ಟು ಚೆಂದ ಪ್ರೀತಿ, ಅದು ಲಕ್ಕಿ ಆ್ಯಕ್ಚುಲಿ, ಎಲ್ಲರೂ ಅದಕ್ಕೆ ಪ್ರೀತಿ ಮಾಡ್ತಾರೆ ಅಂತೇಳಿ. ಆ್ಯಂಡ್ ನನ್ನ ಮಗಳು ನಾನು ಹೋಗ್ಬಿಟ್ಟು ಫೈನಲಿ ಸ್ಟೇಜ್ ಮೇಲೆ ಅವಳ ಜೊತೆ ಅವಳಿಗೆ ಸ್ವಲ್ಪ ಡ್ಯಾನ್ಸ್ ಮಾಡೆ ಅಂದರೆ ಮಾಡಿದ್ದು ಕ್ಯೂಟಾಗಿ. ಖುಷಿ ಆಯಿತು, ಅವಳು ಹ್ಯಾಪಿ ಆಗಿದ್ದಾಳೆ ಅಂತ. ಆ್ಯಂಡ್ ಮನೆಗೆ ಬಂದ ಕೂಡಲೇ ಫಸ್ಟ್ ಟ್ರೈ ಇಂಡಿಯಾದ್ದು ಒಂದು ಫೋಟೋಶೂಟ್ ಮಾಡೋದಿತ್ತು. ಯಾಕಂದರೆ ನಾನು 50 ಕೂಪನ್ ಕೊಡಬೇಕಲ್ಲ ನಿಮಗೆ, ಓಣಮಿಗೆ ಮತ್ತು ರಾಖಿ ಹಬ್ಬ ಎಲ್ಲ ಬರ್ತಿದೆ. ಸೊ ಡ್ರೆಸ್ಸಸ್ ತೊಗೊಳಕ್ಕೆ ನಿಮಗೆ ಕೂಪನ್ ಕೊಡಬೇಕು ಅಂತಂದರೆ ನಾನೊಂದು ಫೋಟೋ ತರಿಸ್ಬಿಟ್ಟು ಅದನ್ನು ಫೋಟೋ ಶೂಟ್ ಮಾಡಿಬಿಟ್ಟು ಹಾಕಬೇಕು. ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿರ್ತೀನಿ, 50% ಆಫ್ ಆಗುತ್ತೆ. ನಿಮ್ಗೆ ಇದ್ರ ಕೆಳಗಡೆ ಈ ಒಂದು ಯೂಟ್ಯೂಬ್ ಕೆಳಗಡೆ ನಾನು ಆ ಲಿಂಕ್ ಕೋಡ್ನ ಮತ್ತು ಆ ಯೂಟ್ಯೂಬ್ ಇನ್ಸ್ಟಾಗ್ರಾಮಿಂದು ಪೋಸ್ಟ್ ಏನಿದೆ ಅದ್ರ ಲಿಂಕ್ ಹಾಕಿರ್ತೀನಿ. ಸೊ ಆ ಕೋಡ್ನೇನ ನೀವು ಯೂಸ್ ಮಾಡಿದ್ರೆ ಫಸ್ಟ್ ಆ್ಯಪ್ ಏನಿದೆ ಚಿಕ್ಕ ಮಕ್ಕಳದು ಡ್ರೆಸ್ಸಸ್ ಎಲ್ಲ ಸಿಗುತ್ತಲ್ಲ 14 ವರ್ಷ ತನಕ, ಆ ಆ್ಯಪಲ್ಲಿ ನಿಮಗೆ 50% ₹1000 ಇದೇ MRP ಅಂತಂದರೆ ನಿಮಗೆ ₹500 ಸಿಗುತ್ತೆ. 50% ಆಫ್ ಆಗುತ್ತೆ ನನ್ನ ಕೋಡ್ ಯೂಸ್ ಮಾಡಿದರೆ. ಸೊ ನನಗಿದು ಅವಳು ಚಿಕ್ಕಕಿರ್ತ 1 ವರ್ಷ ಆದಮೇಲಿಂದನೂ ನನಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಫಸ್ಟ್ ಟ್ರೈ ಜೊತೆ ರಿಜಿಸ್ಟರ್ ಆಗೋಗಿದೆ. ಚಿಕ್ಕಕಿರ್ತಂದನೇ ವೀಡಿಯೋಸ್ ಹಾಕಿ ಅವ್ರ ಕಣ್ಣಿಗೆ ಬಿದ್ದು ಅವ್ರ ಕಡೆಯಿಂದನೇ ನನಗೆ ಇಮೇಲ್ ಬಂದುಬಿಟ್ಟು ರಿಜಿಸ್ಟರ್ ಆಗಿಬಿಟ್ಟಿದ್ದೀನಿ. ಸೊ ಮಂತ್ಲಿ ಟ್ವೈಸ್ ನನಗೆ ಈ ಥರ ಫಸ್ಟ್ ಟ್ರೈ ಈ ಥರ ಒಂದು ಫೋಟೋ ಶೂಟ್ ಮಾಡೋದು ಬರುತ್ತೆ. ಸೊ ಸ್ಯಾಟರ್ಡೇ ಆಗಿರೋದ್ರಿಂದ ಬಂದ ಕೂಡಲೇ ಮತ್ತು ಸಂಜೆ ಟೈಮಲ್ಲಿ 4 o'clock ಟೈಮಲ್ಲಿ ಒಂದು ಇದು ಅವಳು ಫೋಟೋಶೂಟು ಸಹಿತ ಮಾಡಿಬಿಟ್ಟೆ. ನಾನು ಅವಳಿಗೆ ಒಂದು ಹಿಂಸೆ ಕೊಡಲ್ಲ, ಚೆಂದ ರೆಡಿ ಮಾಡಿಬಿಡ್ತೀನಿ. ನನಗೂ ನೋಡೋಕೆ ಚೆಂದ ಇಷ್ಟ ಅವಳು ರೆಡಿ ಆದರೆ. ಆ್ಯಂಡ್ ಅವಳು ಎಂಜಾಯ್ ಮಾಡ್ತಾಳೆ ಈ ಥರ ತಿರ್ಕೊಂಡು. ಅವಳಿಗೆ ನಾನು ಏನು ರಿಸ್ಟ್ರಿಕ್ಷನ್ ಮಾಡಲ್ಲ, ಒಂದು ಸ್ಮೈಲ್ ಕೊಟ್ಬಿಡು ಸಾಕು ಅಂತೀನಿ, ಒಂದು ಸ್ಮೈಲ್ ಕೊಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತಾಳೆ ಅಷ್ಟೇ.
ಇದು ಆ್ಯಕ್ಚುಲಿ ಸ್ಯಾಟರ್ಡೆ ತೆಗ್ದಿರೋಂಥ ಕ್ಲಿಪ್ಸು. ಇನ್ನು ಸಂಡೇ ದಿನ ನಾನು ಆ್ಯಕ್ಚುಲಿ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದ್ರ ಜೊತೆಗೆ ಅಮೆಝಾನಿಂದ ಒಂದು ಐಟಮ್ ತರಿಸಿದ್ದೆ, ವ್ಯಾಕ್ಯೂಮ್ ಕ್ಲೀನರ್, 4-in-1 ವ್ಯಾಕ್ಯೂಮ್ ಕ್ಲೀನರ್ನ. ಸೊ ಅದರದ್ದು ರಿವ್ಯೂ ಮಾಡಬೇಕಾಗಿತ್ತು, ಇನ್ಸ್ಟಾಗ್ರಾಮಿಗೂ ಮಾಡಬೇಕು, ನಿಮ್ಮ ಜೊತೆನೂ ಮಾಡಬೇಕು ಅಂತ ಹೇಳ್ಕೊಂಡು ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ನಿಮ್ಗೆ ತೋರಿಸೋಣ ಅಂಥೇಳಿ ಓಪನ್ ಮಾಡ್ತಿರೋದು. ಇದು ಸಂಡೇ ದಿನ. ಸೊ ನಾನೇ ಇದನ್ನು ಅಮೆಝಾನಿಂದ, ಈ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಿದ್ದೆ, ಅದಕ್ಕಿಂತ ಮುಂಚೆ ಕೆಲವೊಂದೆಲ್ಲ ಕಾರ್ನರ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಹಾಗೆ ತರಿಸ್ಕೊಂಡಿದ್ದೆ. ನನಗೂ ತುಂಬ 2-3 ವರ್ಷದಿಂದ ಮನೆ ಕಟ್ಟಿದಾಗಿಂದ ಅಂದ್ಕೊಂಡಿದ್ದೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ಬೇಕು. ಕಾರು ಸಹಿತ ಮೊನ್ನೆ ಕೊಲ್ಲೂರಿಗೆ ಹೋಗಿ ಬಂದಮೇಲಂತೂ ತುಂಬ ಗಲೀಜಾಗಿ ಹೋಗಿತ್ತು, ಅದನ್ನೂ ಕ್ಲೀನ್ ಮಾಡಬೇಕಾಗಿತ್ತು. ಸೊ 2 ಆಗತ್ತೆ ಅಂತ ತರಿಸಿದ್ದೆ. ಇದು ಟರ್ಬೋ ಸ್ವೀಪ್ ಅಂತ ಹೇಳ್ಕೊಂಡು 4-in-1 ಇದೆ, ಬರೀ 2-in-1 ವ್ಯಾಕ್ಯೂಮ್ ಕ್ಲೀನರ್ ಬೇಡ ಅಂತ ಅದರಲ್ಲೇ ಆಪ್ಷನ್ ಹುಡುಕಿ 4-in-1 ವ್ಯಾಕ್ಯೂಮ್ ಕ್ಲೀನರ್ ತರಿಸಿದ್ದೀನಿ. ಆನ್ಲೈನ್ ಅಮೆಝಾನಿಂದ ತರಿಸಿರೋದ್ರಿಂದ ಅದು ರಿಸಿಪ್ಟ್ ಸಹಿತ ಆನ್ಲೈನಲ್ಲೇ ಬಂದಿದೆ, ಅಮೆಝಾನ್ ರಿಸಿಪ್ಟ್ ಅದು. ಸೊ 4-in-1 ಆಗಿರೋದ್ರಿಂದ ತುಂಬ ಟೂಲ್ಸ್ ಕೊಟ್ಟಿದ್ದಾರೆ. ಸೊ ಇದು ಬ್ರಷ್ ಅಂದ್ಕೊತೀನಿ, ಇದು ಬ್ರಷ್ ಥರ ಯೂಸ್ ಮಾಡಿ ಕ್ಲೀನ್ ಮಾಡೋದು. ನಾನು ಟ್ರಯಲ್ ಮಾಡಬೇಕು ಏನು ಮಾಡುತ್ತೆ ಕೆಲಸ ಅಂತ ಹೇಳ್ಕೊಂಡು. ದೆನ್ ಇದು ಸ್ಟಿಕ್, ಅದನ್ನು ಹಿಡ್ಕೊಳಕ್ಕೆ, ವ್ಯಾಕ್ಯೂಮ್ ಕ್ಲೀನರ್ನ ಹಿಡ್ಕೊಳಕ್ಕೆ ಎಷ್ಟು ಉದ್ದ ಬೇಕಾದ್ರೆ ಅಷ್ಟು ಮಾಡಲಿಕ್ಕೆ ಇರೋವಂಥ ಸ್ಟಿಕ್ಕು. ಆ್ಯಂಡ್ ಇದು ಒಂದು ವ್ಯಾಕ್ಯೂಮ್ ಮಾಡುವಂಥ ಒಂದು ಆಕ್ಸರಿ ಇರ್ಬೋದು. ಆ್ಯಂಡ್ ಇದು ಕೆಳಗಡೆ ಒರೆಸ್ಲಿಕ್ಕೆ ಮಾಡಲಿಕ್ಕೆ ಎಲ್ಲ ಮಾಡ್ತೀವಲ್ಲ ಅದು. ಮತ್ತು ಇದು ಬ್ರ್ಯಾಂಡು ಸಿಸ್ನಿಕ್ ಅಂತೇಳಿ, ಸಿಸ್ನಿಕ್ ವ್ಯಾಕ್ಯೂಮ್ ಕ್ಲೀನರ್ ಅಂತ. ಬೇರೆ ಎಲ್ಲದಕ್ಕೂ ಹೋಲಿಸಿದ್ರೆ ಇದು ತುಂಬ ಅಫೋರ್ಡೆಬಲಲ್ಲಿ 4-in-1 ವ್ಯಾಕ್ಯೂಮ್ ಕ್ಲೀನರ್ ಅಂತ ಇದೆ. ಬೇರೆ ಎಲ್ಲ 2-in-1 3-in-1 ಅಂತ ಇತ್ತು, ಇದು 4-in-1 ಇತ್ತು. ಸೊ ಇರಲಿ, ತೊಗೊತೀವಿ, ಎಲ್ಲದು ಇದ್ದಿದ್ದೆ ತೊಗೊಳ್ಳೋಣ ಅಂತ ತೊಗೊಂಡೆ. ಸೊ ತುಂಬ ದೊಡ್ಡದೊಂದು ಇದು ಕೊಟ್ಟಿದ್ದಾರೆ, ನೋಡ್ಬೋದು. ಚಿಕ್ಕಕ್ಕಿಲ್ಲ, ವಯರು ದೊಡ್ಡ ಇದೆ, ನೀವೆಲ್ಲೋ ಒಂದು ಕಡೆ ಹಾಕಿದ್ರು ತುಂಬ ಕಡೆ ಹೋಗಿ ನೀವೆಲ್ಲ ಕಡೆ ವ್ಯಾಕ್ಯೂಮ್ ಮಾಡ್ಬೋದು, ಅಷ್ಟು ದೊಡ್ಡ ಇದೆ ವಯರ್ ಮಾತ್ರ. ಆ್ಯಂಡ್ ಇದು ಒಂದು ಟೂಲ್ ಅದರದ್ದು. ಸೊ ಇದನ್ನು ಸಹಿತ ವ್ಯಾಕ್ಯೂಮ್ ಮಾಡೋಕ್ಕೆ ಮುಂದ್ಗಡೆ ತುಂಬ ಹತ್ತಿರದಿಂದ ಮಾಡುವಂಥದ್ದು. ಇದರಲ್ಲಿ ನೆಲ ಒರೆಸೋದು ಬರುತ್ತೆ ಮತ್ತು ಸ್ವೀಪ್ ಮಾಡೋದು, ಕಸ ಗುಡಿಸೋದು ಇದರಲ್ಲೇ ಕಸ ತೆಗಿಬೋದು, ನೆಲನೂ ಇದರೊಳಗೆ ಒರೆಸ್ಬೋದು. ಸೊ 360 ಡಿಗ್ರಿನೂ ತಿರುಗುತ್ತೆ, ತುಂಬ ಚೆನ್ನಾಗಿದೆ. ಸೊ ಮತ್ತು ಸ್ಟಿಕ್ ಅದಿಷ್ಟು ಕೊಟ್ಟಿದ್ದಾರೆ. ಸೊ ಇವಾಗ ನೋಡ್ಬೋದು, ವಯರ್ ಅಂತೂ ತುಂಬ ದೊಡ್ಡದಿದೆ, ಟೆನ್ಷನ್ ಇಲ್ಲ ನಮಗೆ. ಯಾವುದೋ ಒಂದು ಕಡೆ ಹಾಕಿದರೂ ಸಹಿತ ನಾವು ತುಂಬ ದೂರ ತನಕನೂ ಹೋಗಿ ಮಾಡ್ಕೊಂಬರ್ಬೋದು. 5 ನಿಮಿಷಕ್ಕೆ ವಯರ್ ಕಟ್ಟಾಯಿತು, ಅಲ್ಲೇ ಹೋಗೋಕ್ಕಾಗಲ್ಲ, ಇಲ್ಲಿ ಹೋಗೋಕ್ಕಲ್ಲ, ಮೇಲೆ ಹತ್ತಕ್ಕಾಗಲ್ಲ ಅನ್ನೋದೇನಿರೋದಿಲ್ಲ, ದೊಡ್ಡ ಇದೆ ವಯರು. ಮೇನ್ ಥಿಂಗ್ ಇದಕ್ಕೆ ತರಿಸ್ಕೊಂಡಿರೋದು, ಇದು ತುಂಬ ಹತ್ತಿರದಿಂದ ಸಕ್ ಮಾಡುತ್ತೆ. ಸೊ ಸೋಫಾ ಸೆಟ್ಟೆಲ್ಲ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಎಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಕೊಂಡು ನಾನು ರಿವ್ಯೂ ಮಾಡ್ತಿರೋದನ್ನು ನಿಮಗೋಸ್ಕರ ಕಸ ಹಾಕಿ ತೋರಿಸ್ತಾ ಇದ್ದೀನಿ, ಹೇಗೆ ಅದು ವರ್ಕ್ ಆಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ಹೇಳ್ಕೊಂಡು. ಬಟ್ ಇದಕ್ಕಿಂತ ಅಮ್ಮೂತಿ ಹಾಕಿದ್ರೆ ಅಂತೂ ಒಳಗಡೆ ಎಲ್ಲ ಹೋಗಿ ನುಗ್ಗಿಸ್ಬೋದು, ಅದನ್ನು ಹಾಕಿ ತೋರಿಸ್ತೀನಿ. ಸೊ ಈಗ ನೋಡಿ, ಅದಕ್ಕೆ ಕೊಟ್ಟಿದ್ರಲ್ಲ ಆ ಟೂಲ್ ಆಕ್ಸರಿ, ಅದನ್ನು ಹಾಕಿದ್ದೀನಿ, ಫಿಕ್ಸ್ ಮಾಡಿದ್ದೀನಿ. ಸೊ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ ಹೇಳ್ಕೊಂಡು, ತುಂಬ ನೀಟಾಗಿ ಕ್ಲೀನ್ ಆಗ್ತಿದೆ. ಫಾಸ್ಟಾಗಿ ಪಟ್ ಅಂತ ಒಂದೊಂದು ಯಾವ್ಯಾವ ಮೂಲೆಯಲ್ಲಿ ಏನಿದೆ ಎಲ್ಲ ತಕ್ಕೋಬೋದು. ಎಕ್ಸ್ಪೆಷಲಿ ಈ ಬಲೆ ಎಲ್ಲ ಕಟ್ಟಿರುತ್ತೆ, ನಾವು ಅಲ್ಲಿ ಹೋಗಿ ತೆಗಿಯೋಕ್ಕೆ ಮಾಡೋಕ್ಕೆ ಆಗಲ್ಲ ಮೇಲ್ಗಡೆ ಅನ್ನೋಷ್ಟಳು, ಅದನ್ನು ಸಹಿತ ನೀಟಾಗಿ ಸಕ್ ಮಾಡ್ಕೊಳುತ್ತೆ. ಈ ಕಿಟಕಿ ಹತ್ರ ಇರೋ ಧೂಳು, ಆ ಕಿಟಕಿ ಹತ್ರ ಸ್ಲೈಡಲ್ಲೆಲ್ಲ ತುಂಬ ಧೂಳಿರುತ್ತೆ, ನಮಗೆ ಕೈ ಹಾಕಿ ಒರೆಸಿ ಮಾಡೋಕ್ಕೆಲ್ಲ ಆಗಲ್ಲ ಅನ್ನೋದನ್ನು ಸಹಿತ ಇದು ಒಂದು ಪರ್ಫೆಕ್ಟ್ ವ್ಯಾಕ್ಯೂಮ್ ಕ್ಲೀನ್ ನೀಟಾಗಿ ಮಾಡಲಿಕ್ಕೆ. ಎಕ್ಸ್ಪೆಷಲಿ ಮಸ್ಕಿಟೋ ನೆಟ್ ಹಾಕಿಬಿಟ್ಟಿರ್ತೀವಿ, ಅದ್ರ ಮೇಲೆ ಧೂಳೆಲ್ಲ ಕೂತಿರ್ತವೆ, ಅದನ್ನು ತೆಗೆದು ವಾಶ್ ಮಾಡೋದೆಲ್ಲ ತುಂಬ ದೊಡ್ಡ ರಾಮಾಯಣದ ಕೆಲಸ. ಇದು ಈಸಿ, ಹೋಗಿ ಹಿಂಗೆ ವ್ಯಾಕ್ಯೂಮ್ ಮಾಡಿಬಿಟ್ರೆ ಆಯಿತು. ಆ್ಯಂಡ್ ಹೇಳ್ದಂಗೆ ಕಾರ್ ಅಂತೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ನೋಡಿ ಎಷ್ಟು ಅದು ಮಣ್ಣು ಹೇಗೆ ನೀಟಾಗಿ ವ್ಯಾಕ್ಯೂಮ್ ಆಗ್ತಿರೋದು ಕಾಣಿಸ್ತಿದೆಯಾ. ಸೊ ಕಾರ್ ಟ್ರಿಪ್, ಈ ಮಾನ್ಸೂರಲ್ಲಿ ತುಂಬ ಟ್ರಿಪ್ ಹೊಡೆದ್ಬಿಟ್ಟಿದ್ವಲ್ಲ, ಎಲ್ಲ ಡರ್ಟಿಯಾಗಿ ಹೋಗಿತ್ತು, ಅದಕ್ಕೂ ಯೂಸ್ ಆಗುತ್ತೆ ಅಂತ ತರಿಸ್ಕೊಂಡಿರೋದು. ಸೊ ಈ ಚಿಕ್ಕ ಕಾರಲ್ಲಿ ಕೂತಿದ್ದು ಮಣ್ಣಿಂದು ಎಲ್ಲ ಅಡ್ಡಾಡಿರ್ತೀವಿ, ಚಪ್ಪಲಿದೆಲ್ಲ ಅಲ್ಲೆಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ತೆಗೆದು ಕೊಡುವಿ ಎಲ್ಲ ಮಾಡೋಷ್ಟು ಕೆಲವೊಂದು ಸಲ ಪೇಷನ್ಸ್ ಇಲ್ಲ ಅಂದಾಗ ಇದು ತುಂಬ ನೀಟಾಗಿ ಸಕ್ ಮಾಡುತ್ತೆ, ಒಂದೊಂದು ಚಿಕ್ಕದು ಬಿಡೋದಿಲ್ಲ, ಅಷ್ಟು ನೀಟಾಗಿ ಸಕ್ ಮಾಡುತ್ತೆ. ನನಗೆ ಮೇಯ್ನಾಗಿ ಈ ಎಲಿವೇಶನ್ ಹತ್ರ ತುಂಬ ಬಳೆ ಮತ್ತು ಧೂಳೆಲ್ಲ ಆಗ್ಬಿಟ್ಟಿರುತ್ತೆ, ಅಲ್ಲಿ ಹೋಗಿ ವರ್ಷಕ್ಕೆ ಮಾಡೋಕ್ಕೆ ಕೈಯೆಲ್ಲ ಹಾಕ್ಲಿಕ್ಕಾಗಲ್ಲ, ತುಂಬ ಉದ್ದ ಇದ್ದು ವ್ಯಾಕ್ಯೂಮೇ ಮಾಡ್ಕೊಳೋವಂಥದ್ದು ನನಗೆ ಬೇಕಾಗಿತ್ತು. ನೋಡಿ ಎಷ್ಟು ಗಲೀಜಾಗಿ ಹಂಚೆಲ್ಲ ಹಾಕಿರ್ತೀವಲ್ಲ, ಸಂದಿಲೆಲ್ಲ ಹೋಗಿರುತ್ತೆ, ಅಲ್ಲೆಲ್ಲದನ್ನು ಒರೆಸ್ತಾ ಕುತ್ಕೊತೀವಿ ಅಂದರೆ ಆಗೋದಿಲ್ಲ. ಸೊ ಇದು ವ್ಯಾಕ್ಯೂಮ್ ಅಂದರೆ ಈಸಿ, ಪಟ್ಟಂತ ಸಕ್ ಮಾಡ್ಕೊಂಬಿಡುತ್ತೆ 1-2 ನಿಮಿಷಕ್ಕೆ. ಸೊ ಹಾಗಾಗಿ ಇದರಲ್ಲಿ ಕಟ್ಟೆ ಮೇಲೆ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇರೋದು. ನನ್ನ ಕೆಲಸ ಅಂತೂ ಈಸಿ ಆಗಿದೆ ಅನ್ಬೋದು, ಇಲ್ಲಾಂದರೆ ತೆಗೆದು ಒರೆಸಿ ಮಾಡಿ ಕೋಲಲ್ಲಿ ಬಲೆ ತೆಗಿತಾ ಇದ್ದೆ. ಇದು ತುಂಬ ಈಸಿ ಆಗಿದೆ ಕೆಲಸ ಅಂತೂ. ಎಕ್ಸ್ಪೆಷಲಿ ಈ ನನ್ನ ಮನೇಲಿ ಕರ್ಟನ್ ಇರುತ್ತಲ್ಲ, ಆ ಕರ್ಟನ್ನು ಧೂಳಾಗಿರುತ್ತೆ,
ಅದನ್ನು ತೆಗೆದು ತೊಳೆಯೋಕ್ಕೆ ಪೇಷನ್ಸ್ ಇಲ್ದಾಗ ನೋಡಿ ಸಕ್ ಮಾಡ್ಕೊತಿದೆ, ಎಲ್ಲ ಧೂಳನ್ನು ನೀಟಾಗಿ ಸಕ್ ಮಾಡ್ಕೊತಿದೆ. ಸೊ ಈ ಕೆಲಸಕ್ಕೆ ತುಂಬ ಪರ್ಫೆಕ್ಟ್ ಆಗಿದೆ. ಜಸ್ಟು ನಿಮಗೆ ರಿವ್ಯೂ ತೋರಿಸ್ತಾ ಇದ್ದೀನಿ ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಸೊ ಈಗ ಇದು ಸ್ವೀಪ್ ಮಾಡೋದು ತೋರಿಸ್ತಿದ್ದೀನಿ, ನೆಲ ಒರೆಸೋದಲ್ಲ, ಕಸ ಹೇಗೆ ತೆಗಿಯುತ್ತೆ ನೆಲದ ಮೇಲಿರೋದು ಅಂತ ತೋರಿಸ್ತೀನಿ. ಇದಂತೂ ತುಂಬ ನನಗೆ ಅಮೇಝಿಂಗ್ ಅನ್ನಿಸ್ತು. ಆರಾಮಾಗಿ 5 ನಿಮಿಷ ಚರ್ಕಂತ ಎಲ್ಲ ಧೂಳು ತೊಗೊಂಡ್ಬಿಡತ್ತೆ. ಸೊ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಅಲ್ಲಿ ಇದ್ದಿದ್ದ ಪೇಪರ್ ಪೀಸಸ್ ಎಲ್ಲ ತೊಳೆಯುತ್ತೆ. ಈಗ ನಿಮಗೆ ಕಾಣಲಿ ಅಂತ ಹೇಳಿ ವೀಡಿಯೋಗೋಸ್ಕರ ಹಾಕ್ತಿದ್ದೀನಿ ನೋಡಿ, ಪೇಪರು ಬಿಸ್ಕೆಟ್ ಎಲ್ಲ ಹಾಕಿದ್ದೀನಿ. ಎಷ್ಟು ನೀಟಾಗಿ ಫಾಸ್ಟಾಗಿ ಸಕ್ ಮಾಡ್ಕೊತಿದೆ, ವ್ಯಾಕ್ಯೂಮ್ ಮಾಡ್ಕೊತಿದೆ ಅಂತ. ಆ್ಯಂಡ್ ಎಕ್ಸ್ಪೆಷಲಿ ಈ ಕಿಚನ್ ಅಂತ ಸೆಟ್ ಮಾಡ್ಕೊಂಡಿರ್ತೀವಿ ಗೊತ್ತಾ, ಕೆಳಗಡೆ ಅಲ್ಲಿ ಕೈ ಹೋಗೋದಿಲ್ಲ, ಏನೂ ಇಲ್ಲ, ಅಲ್ಲಿ ಧೂಳು ಕುತ್ಕೊಂಡಿರುತ್ತೆ. ಎಷ್ಟೋ ಸಲ ಅಂದ್ಕೊಂಡಿರ್ತೀನಿ ಅದಕ್ಕೊಂದು ಪರಿಹಾರ ಮಾಡಬೇಕು, ಅದಕ್ಕೋಸ್ಕರನೇ ಈ ವ್ಯಾಕ್ಯೂಮ್ ಕ್ಲೀನರ್ ತರಿಸ್ಕೊಂಡಿರೋದು. ಜಸ್ಟ್ ಆನ್ ಮಾಡಿಬಿಟ್ಟು ಹಾಕಿದರೆ ಸಾಕು, ತಾನೇ ಅಲ್ಲಿ ಇದೆಲ್ಲ ಸಕ್ ಮಾಡ್ಕೊಂಬಿಡುತ್ತೆ ಧೂಳೆಲ್ಲ. ಇನ್ನು ಕಸ ನೋಡಿ ಒಳಗಡೆ ಹೇಗೆ ಬಂದು ಕೂತಿದೆ ಅಂತ ಕಾಣಿಸ್ತಿದೆಯಾ? ಸೊ ಎಲ್ಲ ಈವನ್ ಕೂದಲು ಸಹಿತ ಸಕ್ ಮಾಡ್ಕೊಂಡಿದೆ. ಅಷ್ಟು ಚೆನ್ನಾಗಿದೆ ಅನ್ಬೋದು, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. 4 in 1 ಎಲ್ಲದು, ಕಾರಿಗೂ ಆಗುತ್ತೆ, ಮನೆಯಲ್ಲೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಇನ್ನು ಸ್ವೀಪ್ ಮಾಡೋದು ತೋರಿಸ್ತೀನಿ, ಅಂದರೆ ಮಾಪ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ವಾಟರ್ ಹಾಕಬೇಕು. ಇಲ್ಲಿ ಸೋಪಿನ ಪುಡಿ ಇರುತ್ತಲ್ಲ, ಆ ಸೋಪಿನ ಪುಡಿ ಹಾಕಿಬಿಟ್ಟು ಒಂದು ಲೋಟದಷ್ಟು ವಾಟರ್ನ ಹಾಕಬೇಕು. ಇದು ಒರೆಸ್ಲಿಕ್ಕೋಸ್ಕರ. ಇದು ಜಸ್ಟು ಕಸ ಗುಡಿಸೋದಷ್ಟೇ ಅಲ್ಲ, ವ್ಯಾಕ್ಯೂಮ್ ಮಾಡೋದಷ್ಟೇ ಅಲ್ಲ, ನೆಲನೂ ಒರೆಸ್ಬೋದು ಇದರೊಳಗೆ. ಅದನ್ನು ಸಹಿತ ಇದರೊಳಗೆ ಆಪ್ಷನ್ ಇಟ್ಟಿದ್ದಾನೆ. ಸೊ ಅದಕ್ಕೋಸ್ಕರನೇ 4 in 1 ಅಂತ ಹೇಳ್ತಾ ಇರೋದು. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಕೊಂಡು ಖುಷಿ ಆಯಿತು ಆ್ಯಕ್ಚುಲಿ, ಅದು ಕ್ಲೀನ್ ಆಗಿರೋ ಪ್ರೊಸೆಸ್ ನೋಡಿಬಿಟ್ಟು. ಸೊ ಐ ಆಮ್ ಹ್ಯಾಪಿ. ಸಂಧಿ ಮುಂದಿಯಲ್ಲೆಲ್ಲ ಅದು 360 ಡಿಗ್ರಿ ತಿರ್ಗೋದ್ರಿಂದ ಎಲ್ಲ ಕಡೆ ತಿರುಗಿಸ್ಬೋದು. ಆ್ಯಂಡ್ ಇದನ್ನು ತೊಳ್ಕೊಬೋದು. ಇದೇನಿದೆ ಮಾಪ್ ಮಾಡೋದು, ನೆಲ ಒರೆಸೋದನ್ನ ನಾವು ತೆಗೆದುಬಿಟ್ಟು ಮತ್ತೆ ವಾಶ್ ಮಾಡಿಬಿಟ್ಟು ಮತ್ತೆ ರಿಪೀಟ್ ಹಾಕ್ಬೋದು. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 4299 ರುಪೀಸು. ಆ್ಯಂಡ್ ಈವ್ನಿಂಗು ಸಾಗರದಲ್ಲಿರೋ ಜಾಜಿ ಕೇಕ್ಸ್ನವರು ನನಗಿದು ಟ್ರೈ ಮಾಡಿ ಆನೆಸ್ಟ್ ರಿವ್ಯೂ ಹೇಳಿ ಅಂತ ಹೇಳ್ಕೊಂಡು ತ್ರಿಸ್ಮು ಅಂತೇಳಿ 2 ಬಾಕ್ಸ್ ಕೊಟ್ಟಿದ್ದರು. ಇದು ಬ್ರೌನಿ ತ್ರಿಸ್ಮು ಅಂತ ಹೇಳ್ಕೊಂಡು. ಆ್ಯಂಡ್ ದೆನ್ ಕಪ್ ಕೇಕ್ಸ್ ನನ್ನ ಮಗಳಿಗೆ ಅಂತ ಕೊಟ್ಟು ಕಳಿಸಿದ್ರು. ಇದು ನನಗೆ ಅಪ್ರಿಷಿಯೇಷನ್ ಅವರು ಕೊಟ್ಟಿರೋಂಥ ಗಿಫ್ಟು. ಅಂದರೆ ನಾನು ವ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ಕೊಂಡು ಒಂದು ಅಪ್ರಿಷಿಯೇಷನ್ ಅಂತೇಳಿ ಡೆಸರ್ಟ್ನ ಕೊಟ್ಟು ಕಳಿಸಿದ್ರು. ಜೇಜಾನಾ? ಅದು ಯಾರು ಕೊಟ್ಟು ಕಳಿಸಿದ್ದೆ ಹೇಳ? ಅದ್ರ ಮೇಲೆ ನೇಮ್ ಜಾಜಿ ಅಂತಿದೆ. ಜಾಜಿ. ಥ್ಯಾಂಕ್ ಯು ಜಾಜಿ. ಚಿಯರ್ಸ್. ಜಾಜಿ. ಆಸಮ್ ಅಂತಾರ, ಡಿಲಿಷಿಯಸ್ ಅಂತಾರ? ಯಾರು ಕೊಟ್ಟಿದ್ದೆ ಈಶಾ? ಜಾಜಿ ತ್ರಿಸ್ಮು ಅಂತೆ. ಏನಂತಾರೆ ಇದಕ್ಕೆ? ಎಂತ? ನಂಗೂ ಅದ್ರ ಪ್ರೊನೌನ್ಸಿಯೇಷನ್ ಬರೋದಿಲ್ಲ. ಏನಿದು? ನಂಗೆ ಅದನ್ನ ಹೇಳಕ್ಕೆ ಬರೋದಿಲ್ಲ. ಬ್ರೌನಿ ತರನೇ ಇದೆ. ಹೌದು, ಬ್ರೌನಿ. ಕಾಫಿ ಅಂಡ್ ಬ್ರೌನಿ ಎಲ್ಲದು ಮಿಕ್ಸ್ ಆಗಿದೆ ಅಲ್ವಾ? ಬ್ರೌನಿ ಕಾಫಿ. ತ್ರಿಸ್ಮು ನಂಗೆ ಅದು ಹೇಳಕ್ಕೆ ಬರಲ್ಲ ಪ್ರೊನೌನ್ಸಿಯೇಷನ್, ಬಟ್ ತುಂಬ ಚೆನ್ನಾಗಿದೆ, ಎಮ್ಮಿ. ಆ್ಯಂಡ್ ನಾನು ತಿಂತಾ ಇರೋದು ಫಸ್ಟ್ ಟೈಮು ಕಾಫಿ ಚಾಕೋ ಬ್ರೌನಿ. ತುಂಬ ಚೆನ್ನಾಗಿದೆ. ನಾನು ಟೇಸ್ಟ್ ಅಂತೂ ಸಕ್ಕ ಡಿಲಿಷಿಯಸ್ ಆಗಿತ್ತು ಅನ್ಬೋದು. ಸೊ ಸಾಗರದವ್ರು ಯಾರಾದರೂ ಈ ವಿಡಿಯೋ ನೋಡ್ತೀರಾ ಅಂದರೆ ನಿಮ್ಗೇನಾದರೂ ಡೆಸರ್ಟ್ ತಿನ್ನೋ ಆಸೆ ಆದರೆ ಅವರಿಗೆ ಬುಕ್ ಮಾಡ್ಬೋದು ಜಾಜಿ ಅಂತ ಹೇಳ್ಕೊಂಡು. ಆ್ಯಂಡ್ ರಿಯಲಿ ಖುಷಿ ಆಗುತ್ತೆ ನನ್ನ ವರ್ಕ್ನ ಅಪ್ರಿಷಿಯೇಟ್ ಮಾಡಿಬಿಟ್ಟು ಈ ಥರ ಏನಾದರೂ ಸ್ಮಾಲ್ ಗಿಫ್ಟ್ಗಳು ಕೊಟ್ಟಾಗ ಓಕೆ ನಾ ಮಾಡ್ತಿರೋ ಕೆಲಸದಲ್ಲಿ ವರ್ತ್ ಇದೆ ಅಂತ ಫೀಲ್ ಆಗುತ್ತೆ. Which channel? What is your channel name? Isha Omelette.
ಈಶಾಮ್ ವ್ಲಾಗ್ಸ್. ಸೊ ಇದಾಗಿತ್ತು ನಾನು ಹಬ್ಬಕ್ಕೆ ಕ್ಲೀನ್ ಮಾಡ್ಕೋಬೇಕು ಅಂತ ತರಿಸ್ಕೊಂಡಿರೋಂಥ ಒಂದು ಪ್ರಾಡಕ್ಟಿನ ರಿವ್ಯೂ ವ್ಲಾಗು. ಪೂರ್ತಿ ಕ್ಲೀನ್ ಮಾಡಿದ್ದೀನಿ, ಅರ್ಧ ಆಗಿದೆ ಬಟ್ ಅಷ್ಟೇ. ಬಟ್ ನೆಕ್ಸ್ಟ್ ಮತ್ತು ನಾಳೆ ನಾಡ್ದೆಲ್ಲ ಮಾಡ್ತೀನಿ. ಅದರದ್ದೆಲ್ಲ ವೀಡಿಯೋ ತೆಗಿತಾ ಆಗಲ್ಲ, ಕ್ಲೀನ್ ಮಾಡಬೇಕಾದ್ರೆ ನಾನು ಕ್ಲೀನ್ ಕ್ಲೀನೇ ಮಾಡ್ತಾ ಇರ್ತೀನಿ. ವ್ಲಾಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಒಂದು ರಿವ್ಯೂ ಕೊಟ್ಬಿಡೋಣ ಏನು ತರಿಸಿದ್ದೀನಿ ಅಂತ ವ್ಲಾಗ್ ಮಾಡಿರೋದು. ನನಗೆ ಗೊತ್ತು ನಿಮಗೆಲ್ಲ ಡೈಲಿ ವ್ಲಾಗ್ಸ್ ತುಂಬ ಇಷ್ಟ ಅಂತ, ಬಟ್ ಸ್ಯಾಟರ್ಡೆ ಸಂಡೇ ಎಲ್ಲ ಸ್ವಲ್ಪ ಕ್ಲಿಪ್ಸ್ನ ಅಷ್ಟೇ ತಗೊಂಡಿದ್ದೆ, ಪೂರ್ತಿ ವ್ಲಾಗ್ ಮಾಡಿಲ್ಲ, ನಾನು ಹಾಲಿಡೇ ಮಾಡಿದ್ದೆ. ಆ್ಯಂಡ್ ಈ ಥರ ಶಾಪಿಂಗ್ ರಿವ್ಯೂ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ಹೇಗಿತ್ತು ಈ ವ್ಲಾಗು? ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.